ಬಹುಪರ ರುದ್ರ ಮಹಾವೀರ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಮತ್ಸರವಿರಬೇಕು ಭವಸಾಗರದಲ್ಲಿ ಮನವು ಅಚ್ಚುರಿಯುತ್ತಿರಬೇಕು ಲಿಂಗದಲ್ಲಿ ಅಂತರಂಗದಲ್ಲಿ ಅಂತರಂಗದಲ್ಲಿ ಜ್ಞಾನಿಯಾಗಿ ಶಿಕಾಪುರದಲ್ಲಿ ಶಿಖರವನ್ನೇ ಸೃಷ್ಟಿಸಿ ಬೇಡಿದ ಭಕ್ತರ ಇಷ್ಟಾರ್ಥವನ್ನು ಪೂರೈಸಿ ಮಾಘ ಬಹುಳ ಮೂಲ ನಕ್ಷತ್ರದ ಸಮಯಕ್ಕೆ ಸರಿಯಾಗಿ ಪಿಂಡದ ಹಾಲಿನ ಪ್ರಸಾದವನ್ನು ಪಡೆದು ಸರ್ವ ಸದ್ಭಕ್ತರಿಗೂ ಆಶೀರ್ವಾದವನ್ನು ಕೊಡುತ್ತಾ ದರ್ಶನವನ್ನು ನೀಡುತ್ತಾ ರಥವೇರುತ್ತಿರುವ ಕೊಟ್ಟೂರು ಗುರುಬಸವೇಶ್ವರರು ನಂತರದ ಸಮಯದಲ್ಲಿ ರಥವನ್ನೇ ಹೋಲುವ ದಕ್ಷಿಣ ಮಠದ ಈ ದಿವ್ಯ ಸಾನ್ನಿಧ್ಯದ ಸನ್ನಿಧಿಯಲ್ಲಿ ಶಿವೈಕ್ಯನಾಗಿರುವ ಕೊಟ್ಟೂರು ಗುರುಬಸವರಾಜೇಂದ್ರ ಸ್ವಾಮಿ ಯತಿಕುಲಚಂದ್ರ ಬಹುಪರ ರುದ್ರ ಮಹಾವೀರ ಗಂಗಾಧರ ಗೌರೀವರ ಅಂಗಳಕರ ತಿಂಗಳದರ ಅಂಗಜ ವೈರಿಯ ತುಂಗಪುತ್ರನಾದ ಶ್ರೀ ವೀರಭದ್ರೇ ಬಹುಪರ ರುದ್ರ ಮಹಾವೀರ ನಮ್ಮ ಕೈಲಾಸಪತಿಯಾದ ಪರಮೇಶ್ವರನಿಗೆ ಬಿಲ್ವ ಪತ್ರೆ ಅಂದರೆ ಅಚ್ಚುಮೆಚ್ಚು. ಅದೇಕೆಂದರೆ ಬಿಲ್ವ ಪತ್ರೆಯಲ್ಲಿ ಪರಶಿವನ ಹೆಂಡತಿಯಾದ ಪಾರ್ವತ ದೇವಿಯು ನೆಲೆಸಿರುವಳು. ಹಿಂದಿನ ಪೌರಾಣಿಕ ಕಥೆಗಳ ಪ್ರಕಾರ ಬಿಲ್ವ ಪತ್ರೆಯ ಮರವು ಪಾರ್ವತ ದೇವಿಯ ಬೆವರಿನಿಂದ ಹುಟ್ಟಿತು ಎಂದು ಹೇಳಲಾಗುತ್ತದೆ. ಈ ಬಿಲ್ವ ಪತ್ರೆಯ ಮರದಲ್ಲಿ ಪಾರ್ವತ ದೇವಿಯು ತನ್ನ ರೂಪವನ್ನ ನಾನಾ ರೂಪಗಳಿಂದ ರೂಪಿಸಿರುವಳು. ಅದೇಗೆಂದ್ರೆ ರುದ್ರ ಗಿರಿಜಾದೇವಿಯಾಗಿ ಬಿಲ್ವ ಪತ್ರೆಯ ಮರದ ಬೇರುಗಳಲ್ಲಿ ನೆಲೆಸಿರುವಳು. ಮಹೇಶ್ವರಿಯಾಗಿ ಬಿಲ್ವ ಪತ್ರೆಯ ಮರದ ಕಾಂಡಗಳಲ್ಲಿ ನೆಲೆಸಿರುವಳು. ದಾಕ್ಷಾಯಿಣಿಯಾಗಿ ಬಿಲ್ವ ಪತ್ರೆಯ ಮರದ ರೆಂಬೆ ಕೊಂಬೆಗಳಲ್ಲಿ ನೆಲೆಸಿರುವಳು. ಪಾರ್ವತಿ ದೇವಿಯಾಗಿ ಬಿಲ್ವ ಪತ್ರೆಯ ಮರದ ಮೂರು ದಳದ ಎಲೆಯಲ್ಲಿ ನೆಲೆಸಿರುವಳು. ಕಾತ್ಯಾಯಿನಿಯಾಗಿ ಬಿಲ್ವ ಪತ್ರೆಯ ಮರದ ಕಾಯಿಗಳಲ್ಲಿ ನೆಲೆಸಿರುವಳು. ಗೌರಿ ದೇವಿಯಾಗಿ ಬಿಲ್ವ ಪತ್ರೆಯ ಹೂವುಗಳಲ್ಲಿ ನೆಲೆಸಿರುವಳು. ಈ ರೀತಿಯಾಗಿ ಪಾರ್ವತ ದೇವಿಯ ಬಿಲ್ವ ಪತ್ರೆಯಲ್ಲಿ ತನ್ನ ರೂಪವನ್ನು ನಾನಾ ರೂಪಗಳಿಂದ ಬಿಲ್ವ ಪತ್ರೆಯಲ್ಲೇ ಶ್ರೇಷ್ಠವಾಗಿರುವಳು. ಆದ್ದರಿಂದ ಪರಮೇಶ್ವರನಿಗೆ ಬಿಲ್ವ ಪತ್ರೆ ಎಂದರೆ ಅಚ್ಚುಮೆಚ್ಚು. ಇದನ್ನರಿತು ಸರ್ವ ಸದ್ಭಕ್ತರು ಸಹ ಬೆಳಗಿನ ಶುಭ ಮುಂಜಾನೆ ಸಮಯದಲ್ಲಿ ಬಿಲ್ವ ಪತ್ರೆ ಸಮೇತ ಪರಶಿವನ ದರ್ಶನವನ್ನು ಮಾಡಿದರೆ ನಾವು ಮಾಡಿರುವ ಇಂದಿನ ದಿನದ ಪಾಪವೆಲ್ಲ ನಾಶವಾಗಿ ಪುಣ್ಯವು ಪ್ರಾಪ್ತಿಯಾಗುವುದು. ಮಧ್ಯಾಹ್ನದ ವೇಳೆಗೆ ಬಿಲ್ವ ಪತ್ರೆ ಸಮೇತ ಪರಶಿವನ ದರ್ಶನವನ್ನು ಮಾಡಿದರೆ ಹಿಂದಿನ ಜನ್ಮದಲ್ಲೇ ಮಾಡಿದ ಪಾಪವೆಲ್ಲ ನಾಶವಾಗಿ ಪುಣ್ಯವು ಪ್ರಾಪ್ತಿಯಾಗುವುದು. ಸಾಯಂಕಾಲದ ಗೋಧೂಳಿ ಸಮಯದಲ್ಲಿ ಬಿಲ್ವ ಪತ್ರೆ ಸಮೇತ ಪರಶಿವನ ದರ್ಶನವನ್ನು ಮಾಡಿದರೆ 7 ಜನ್ಮದಲ್ಲೇ ಮಾಡಿದ ಪಾಪವೆಲ್ಲ ನಾಶವಾಗಿ ಪುಣ್ಯವು ಪ್ರಾಪ್ತಿಯಾಗುವುದು. ಆ ಕಿಂಚಿತ್ತು ಪುಣ್ಯದ ಪ್ರಾಪ್ತಿಯ ಫಲದಿಂದ ಹುಟ್ಟಿದ ಈ 3 ಅಕ್ಷರದ ಮಾನವನು ಮರಣವಂತೂ ತಪ್ಪಲಾರದು. ಇದನ್ನರಿತುಕೊಂಡು ಶಿವಪೂಜೆ, ಶಿವಧ್ಯಾನ, ಶಿವಲೀಲಾಮೃತ ಇನ್ನಿತರ ಅನೇಕ ಪರಮ ಪದವಿಯನ್ನು ಮಾಡಬೇಕೇ ಹೊರತು ಹೆಣ್ಣು ಹೊಣ್ಣು ಮಣ್ಣು ಎಂದು ಹೊಡಿದಾಡುವ ಬಾಯಿ ಬಡುಕರನ್ನ ನರಕದಲ್ಲಿರುವನೇ ನಮ್ಮ ಮುಕ್ಕಣ್ಣೇಶ್ವರ ಸ್ವಾಮಿ ಕಡೆ